ಪರಮೋಪಿ ರಮೇಶಿತುರಸ್ಯ ಸಮೋ ನಹಿ ಕಶ್ಚಿದಭೂರ್ಣ ಭವಿಷ್ಯತಿ ಚ ಕ್ವಚಿದ್ ಅದ್ಯತನೋಪಿ ನ ಪೂರ್ಣ ಸದಾ ಗಣಿತೆಡ್ಯ ಗುಣಾನುಭವೈಕತನೋ. ಪರಮೋಪಿ ರಮೇಶಿತುರಸ್ಯ ಸಮಃ, ಇವನಿಗೆ ಪರಮಃ, ಮೊದಲು ಬ್ರಹ್ಮಾದಿ ದೇವತೆಗಳಂತ ಹೇಳಿದ್ರು, ಇಲ್ಲಿ ರಮೇಶಿತು ಅಂದ್ರು. ಲಕ್ಷ್ಮಿಗೂ ಸ್ವಾಮಿಯಾದ ಅಂದ್ರೆ ಅದು ಒಂದು ಬಿಟ್ಟಿದ್ರೆ ಹಿಂದೆ ಜೀವಜಾತವನ್ನು ಮತವನ್ನು ಲಕ್ಷ್ಮಿಗೂ ಸ್ವಾಮಿಯಾದ ಈ ಭಗವಂತನಿಗೆ ಸಮಃ ಸಮಾನವಾದವನಾಗಲಿ, ಪರಮೋಪಿ ಉತ್ಕೃಷ್ಟನಾದವನಾಗಲಿ, ನಹಿ ಕಶ್ಚಿದ್ ಅಭೂತ್ ಯಾರೂ ಹಿಂದೆ ಆಗಲಿಲ್ಲ, ನ ಭವಿಷ್ಯತಿ ಚ ಯಾರೂ ಮುಂದೆ ಆಗುವುದಿಲ್ಲ. ಕ್ವಚಿತ್ ಅಲ್ಲಿ ಹಿಂದೆ ಆಗಲಿಲ್ಲ, ಮುಂದೆ ಆಗೋದಿಲ್ಲ, ಈಗಿರ್ಬೋದನ್ನು. ಕ್ವಚಿತ್ ಅದ್ಯತನೋಪಿ ನಾನು ಇವತ್ತೂ ಇಲ್ಲ, ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಆಗುವುದಿಲ್ಲ. ಕ್ವಚಿತ್ ಅದ್ಯತನೋಪಿ ನ ಪೂರ್ಣ ಸದಾಗಣಿತೇದ್ಯ ಗುಣಾನುಭವೈಕ ತನೋಹ. ಯಾಕೆಂದ್ರೆ ಭಗವಂತನ ಸ್ವರೂಪ ಏನು? ಅದು ಪೂರ್ಣವಾದದ್ದು. ಯಾವುದರಿಂದ? ಗುಣಗಳಿಂದ. ಪೂರ್ಣ ಸದಾ ಪರಿಪೂರ್ಣವಾದದ್ದು, ನಿರಂತರವಾದದ್ದು, ಅಗಣಿತವಾದದ್ದು ಮತ್ತು ಎಲ್ಲರಿಂದಲೂ ಸ್ತುತವಾದಂಥ ಗುಣಗಳ ಅನುಭವವೇ, ಜ್ಞಾನಾನಂದಾದಿ ಗುಣಗಳ ಅನುಭವವೇ ತನು ಸ್ವರೂಪವನದ್ದು. ಯಾವುದು ಪೂರ್ಣವಾಗಿ ಸದಾ ಅನಂತವಾದ ಗುಣಗಳಿಂದ ತುಂಬಿದೆಯೋ ಅದು ಅಪೂರ್ಣವಾಗುವುದು ಸಾಧ್ಯ ಇಲ್ಲ, ಅಥವಾ ಅಂಥ ಪೂರ್ಣ ಇನ್ನೊಂದು ಇರುವುದು ಸಾಧ್ಯ ಇಲ್ಲ, ಮುಂದೆ ಇನ್ನೊಂದು ಪೂರ್ಣ ಬರುವುದು ಸಾಧ್ಯ ಇಲ್ಲ. ಎರಡು ಪೂರ್ಣ ವಸ್ತುಗಳು ಏಕಕಾಲದಲ್ಲಿ ಇರುವುದು ಸಾಧ್ಯ ಇಲ್ಲ. ಆದ್ದರಿಂದ ಅವನು ಪರಿಪೂರ್ಣ, ಸದಾ ಕಾಲದಲ್ಲೂ ಪರಿಪೂರ್ಣ, ಸದಾ ಕಾಲದಲ್ಲೂ ಅನಂತ ಗುಣಪೂರ್ಣ. ಆದ್ದರಿಂದ ಅಗಣಿತ ಗುಣ ಅನುಭವ ಏಕತನೋಹೋ, ಅವನಿಗೆ ಸಾಟಿಯಾದದ್ದು ಹಿಂದೆ ಇರುವುದು ಸಾಧ್ಯ ಇಲ್ಲ. ಇದನ್ನು ಶ್ರುತಿ ನಾನು ಬೆಳಿಗ್ಗೆ ಹೇಳಿದ್ದೆ, ಶ್ರುತಿಯಲ್ಲೂ ಸ್ಪಷ್ಟವಾಗಿ ಹೇಳ್ತಾರೆ, ನತೇ ವಿಷ್ಣೋ ಜಾಯಮಾನಃ ನ ಜಾತಃ, ಯಾವುದೂ ಇಲ್ಲ. ಆಮೇಲೆ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉದಾಮೃತತ್ವಸ್ಯೇಷಾನಃ, ಇಲ್ಲಿ ಇದನ್ನೇ ಹೇಳ್ತಾರೆ ನೋಡಿ. ಹುಟ್ಟಿದವನು ಅಥವಾ ಹುಟ್ಟುವವನು ನಿನ್ನ ಮಹಿಮೆಯ ಅಂತವನ್ನು ಕಂಡಿಲ್ಲ ಅಂತ ಆ ಶ್ರುತಿ ಹೇಳಿದರೆ ವಿಷ್ಣು ಸೂಕ್ತ ಪುರುಷಸೂಕ್ತ ಏನು ಹೇಳ್ತದೆ? ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಯಚ್ಚ ಭಾವ್ಯಂ ಅನ್ನೋದು ಯಜುರ್ವೇದದ ಒಂದು ಪಾಠಾಂತರ, ಶುಕ್ಲ ಯಜುರ್ವೇದದಲ್ಲಿ. ಉತಾಮೃತತ್ವಸ್ಯೇಷಾನಃ, ಈಗ ಏನು ಇದೆ, ಹಿಂದೆ ಏನು ಇತ್ತು, ಮುಂದೆ ಏನು ಇರುತ್ತೆ ಅದಕ್ಕೆ, ಮತ್ತು ಈ ಎಲ್ಲವೂ ಮುಕ್ತಿಗೆ ಹೋದಾಗ ಮುಕ್ತಿಯಲ್ಲಿ ಕೂಡ ಈಶಾನಃ ಅವನೇ ಒಡೆಯ ಅಂದರು. ಈಗ ಇರುವ, ಹಿಂದೆ ಇದ್ದ, ಮುಂದೆ ಬರುವ ಎಲ್ಲಕ್ಕೂ, ಮತ್ತು ಅದು ಮುಕ್ತವಾದ ಮೇಲೆ ಅಮೃತತ್ವಸ್ಯಾಪಿ ಮುಕ್ತಿಗೆ ಕೂಡ ಈಶಾನಃ ಅವನು ಒಡೆಯ. ಆದ್ದರಿಂದ ತ್ರಿಕಾಲದಲ್ಲೂ ಒಡೆಯನಾದವ. ಒಂದು ಕಾಲದಲ್ಲಿ ಅವನು ಒಡೆಯ, ಆಮೇಲೆ ಮತ್ತೊಂದು ಕಾಲದಲ್ಲಿ ಅವನದಿಂದ ಆ ಪೋಸ್ಟ್ ಕಳ್ಕೊಂಡು ಇನ್ಯಾರೋ ಆ ಪೋಸ್ಟಿಗೆ ಬರೋದು, ಅವಿಶ್ವಾಸ ಗೊತ್ತೋಳಿ ಮಾಡಿ ಅವನನ್ನು ತೆಗೆದು ಹಾಕಲಿಕ್ಕೆ ಬರೋದಿಲ್ಲ. ಉತಾಮೃತತ್ವಸ್ಯೇಷಾನಃ ಅಗಣಿತ ಪೂರ್ಣ ಗುಣಾನುಭವ ಯಡ್ಯತನೋಹೋ. ಆದ್ದರಿಂದ ಎಲ್ಲ ಕಾಲದಲ್ಲೂ ಎಲ್ಲ ಗುಣಗಳಿಂದಲೂ ಪೂರ್ಣವಾದ ತತ್ವವನ್ನ ನೀನು ಶರಣಾಗು. ಅಂದರೆ ನಿನಗೂ ಆ ದೋಷರಹಿತವಾದ ಗುಣಮಯವಾಗಿರತಕ್ಕಂಥ ಸ್ಥಿತಿಗೆ ನಿನ್ನನ್ನು ಒಯ್ದು ಆ ಶಾಶ್ವತವಾದ ಅಮೃತತ್ವದಲ್ಲಿ ಅವನು ನೆಲೆಗೊಳಿಸಬಲ್ಲ ಅಂತ ಆಚಾರ್ಯರು ಒಂದು ಭರವಸೆಯ ಮಾತು. ಈ 4 ಪದ್ಯಗಳು ಈಗಿನ ಪ್ರಚಲಿತ ಪಾಠದಲ್ಲಿ ಕೊನೆಯದು, ಇಲ್ಲಿ ಮುಗಿಯಿತು ಸ್ತೋತ್ರ. ಈ ಮತ್ತೆ ಬರುವ 3 ಪದ್ಯಗಳು ಮೊದಲು ಬಂದುಬಿಟ್ಟಿದ್ದಾವೆ ಈಗಿನ ಪ್ರಚಲಿತ ಪಾಠದಲ್ಲಿ. ಆದರೆ ಇದು ಹೇಗೆ ಅನುಕ್ರಮವಾಗಿ ನೋಡಿ, ಕ್ರಮಬದ್ಧವಾಗಿದೆ. ಇದಾದ ಮೇಲೆ ಮುಂದಿನ 3 ಶ್ಲೋಕಗಳಿಗೆ ಏನು ಕ್ರಮ, ಅದು ಹೇಗೆ ಏನು ಬೆಳವಣಿಗೆ ಆಗತ್ತೆ ಅನ್ನೋದನ್ನ ಧ್ಯಾನ ಇಷ್ಟ ತನಕ ಹಾಗಾದ್ರೆ ಭಗವಂತನಿಗೆ ಶರಣಾಗು ಅಂತ ಹೇಳಿ ಮುಗಿಸಿದ್ರು. ಎಲ್ಲ ಅದಕ್ಕೆ ಸಂಬಂಧಪಟ್ಟ ವಿವರ ಹೇಳಿದ್ರು. ಮನಸ್ಸನ್ನು ಹೇಗೆ ಅಣಿಗೊಳಿಸಬೇಕು, ಭಗವಂತನಿಗೆ ಯಾಕೆ ಶರಣಾಗಬೇಕು, ಭಗವಂತನೇ ಯಾಕೆ ದೊಡ್ಡ ಸಂಗತಿ ಎಲ್ಲ ಹೇಳಿ ಆದ್ದರಿಂದ ಮನಸ್ಸನ್ನು ಸ್ವಚ್ಛಗೊಳಿಸಿ ಭಗವಂತನಿಗೆ ಶರಣಾಗು. ಶರಣಾಗಿ ಭಗವಂತನನ್ನು ಸ್ಮರಣೆ ಮಾಡಬೇಕು. ಹೇಗೆ ಸ್ಮರಣೆ ಮಾಡಬೇಕು, ಏನು ಅಂತ ಸ್ಮರಣೆ ಮಾಡಬೇಕು ಅದನ್ನ ಮುಂದೆ ಹೇಳ್ತಾರೆ. ಅದರಿಂದ ಇದು ಅನುಗ್ರಹ. ಈ ಹಿಂದಿನ ಪಾಠದಲ್ಲಿ ಒಂದು ಕ್ರಮಬದ್ಧವಾದ ಮಾತಿಗೆ ಒಂದು ಹಂತವಾಗಿ ಒಂದರ ಮೇಲೆ ಒಂದು ವಿವರಣೆ ಇದೆ. ಹೇಗೆ ಧ್ಯಾನ ಮಾಡಬೇಕು ಅನ್ನುವುದ ಧ್ಯಾನದ ವಿಧಾನವನ್ನು ಹೇಳತಕ್ಕಂಥ ಇನ್ನು 3 ಪದ್ಯಗಳಿವೆ. ಆ ಪದ್ಯದ ಜೊತೆಗೆ ಈ 15 ಶ್ಲೋಕಗಳ ಒಂದು ದೊಡ್ಡ ಸ್ತೋತ್ರ ಮುಗಿಯುತ್ತೆ. ಅದನ್ನ ಉಳಿದಂಥ 3 ಪದ್ಯಗಳನ್ನ ನಾವು ನಾಳೆ ದಿವಸ ನೋಡೋಣ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ ಸೇರುವ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.